ಆ ಗೋಡೆ ಮೇಲೆ ಸತ್ತೋಗಿರೋರು ಎಲ್ಲರ ಫೋಟೋಸು ಇದೆ. ಆದರೆ ನಿಮ್ಮ ಮನೆ ಸೊಸೆ ಐ ಮೀನ್ ಮಿಸ್ಸಸ್ ಜಯಸೂರ್ಯ ಫೋಟೋ ಕಾಣಿಸ್ತಿಲ್ಲ. ಎಲ್ಲಿ ಅವ್ರ ಫೋಟೋ? ನಿನ್ನೆ ಮೊನ್ನೆವರೆಗೂ ಇಲ್ಲೇ ಇತ್ತಪ್ಪ, ಇವತ್ತೇ ಕಾಣಿಸ್ತಿಲ್ಲ. ಜೈ ಮಿಸ್ಸಿಂಗ್, ಗಂಗಾ ಫೋಟೋ ಮಿಸ್ಸಿಂಗ್. ಪ್ರಕಾಶ್, ಚೆನ್ನಾಗಿ ನೋಟ್ ಮಾಡ್ಕೋ. ಇದನ್ನ ನೋಟ್ ಮಾಡ್ಕೋ ಅಂದ್ರೆ ಬರ್ಕೋ ಅಂತ ಅರ್ಥ. ಬರ್ಕೋ. ಅಂದ್ರೆ ಸರ್, ಆ ಫೋಟೋ ಡ್ಯಾಮೇಜ್ ಆಗಿದೆ ಅಂತ ಹೊಸ ಫ್ರೇಮ್ ಹಾಕಿಸ್ತೀನಿ ಅಂತ ಚಂದ್ರಿಕಾ ಮೇಡಮ್ ತೆಗ್ಸಿದ್ರು. ಮತ್ತೆ ನಮ್ಗ್ಯಾಕೆ ಹೇಳಿಲ್ಲ ನಾಣಿ? ಅಂದ್ರೆ ಚಂದ್ರಿಕಾ ಮೇಡಮ್ ನಿಮ್ಗೆ ಹೇಳಿರ್ತಾರೆ ಅನ್ಕೊಂಡೆ ಮೇಡಮ್. ಫೋಟೋ ಹಾಳಾಗಿದೆ ಅಂದ್ರೆ ತಕ್ಷಣ ಹೊಸ ಫೋಟೋ ಹಾಕ್ಬೇಕು. ಇಷ್ಟು ತಡ ಯಾಕೆ? ಅಜ್ಜಿಯವರೇ, ಮೊನ್ನೆ ಕ್ವಾರೆಲ್ ಮೀಟ್ ಆದಾಗ ಶಾಪ ಅದು ಇದು ಅಂತ ಹೇಳ್ತಾ ಇದ್ರಲ್ಲ, ಆಕ್ಚುಲಿ ಏನದು? ಅದು ತಲತಲಾಂತರದ ಶಾಪನಪ್ಪ. ಹೀಗೆ ತಲತಲಾಂತರದಿಂದ ಸೊಸೆಯರು ಬಲಿ ಆಗ್ತಾ ಇದ್ದಾರೆ. ಕೊನೆಯದಾಗ ಸತ್ತೋದ್ ಸೊಸೆನೆ ಜೈ ಹೆಂಡತಿ ಅಲಮೇಲು ಗಂಗಾ. ಗಾಡ್ ಮಸ್ಟ್ ಬಿ ಕ್ರೇಜಿ. ಪ್ರಕಾಶ್, ಆ ಶಾಪ ಹಿಡ್ಕೊಂಡು ನಾವು ಅರೆಸ್ಟ್ ಮಾಡಕ್ಕಾಗಲ್ವಾ? ಅದು ಆ ದೇವರಿಗೆ ಸಾಧ್ಯ ಸರ್. ಅರೆ ನಾಣಿ, ಪೊಲೀಸ್ ಅವರೇ ದೇವ್ರು. ಆ ಶಾಪನ ತಡೆಯೋದಕ್ಕೆ ನಾವೆಷ್ಟು ಪ್ರಯತ್ನ ಮಾಡಿದ್ವಿ, ಆದ್ರೆ ಸಾವು ನಿಲ್ಸಕ್ಕಾಗ್ಲಿಲ್ಲ. ನನಗೆ ಒಂದರ್ಥ ಆಗ್ತಿಲ್ಲ. ಶಾಪ ಸೊಸೆಯರ್ನ ಮಾತ್ರನೇ ಸಾಯಿಸುತ್ತೆ, ಮಗನ್ನ ಮೊಮ್ಮಕ್ಕಳನ್ನ ಯಾಕೆ ಸಾಯಿಸಲ್ಲ? ಆಮ್ ಐ ಕರೆಕ್ಟ್? ಸೊ ಶಾಪದಿಂದ ಜೈ ಮಿಸ್ ಆಗಿಲ್ಲ. ಯಾರೋ ಮನುಷ್ಯರೇ ಕಿಡ್ನಾಪ್ ಮಾಡಿದ್ದಾರೆ. ಆ ಮನುಷ್ಯರು ಯಾರು? ಓ, ಚಂದ್ರಿಕಾ ಅವರೇ, ವೆಲ್ಕಮ್. ಸ್ವಾಗತ ಸುಸ್ವಾಗತ. ಬನ್ನಿ. ನಮ್ಮನೇಲಿ ನನಗೆ ವೆಲ್ಕಮ್ ಹೇಳ್ತಿದ್ದೀರಲ್ಲ ACP ಅವರೇ. ಮತ್ತೆ ಏನ್ ಮಾಡು ಅಂತೀರಿ? ಹೊರಗಡೆ ಕಾಣಿಸಿದ್ರು ನೋಡ್ದಿರೋ ಹಾಗೆ ಹಂಗೇ ಹೋಗ್ಬಿಟ್ರಲ್ಲ. ಅಂದ್ರೆ ನೀವು ನನ್ನ ನೋಡಿದ್ರಾ? ನೀವು ಕೂಡ ನನ್ನ ನೋಡಿದ್ರಲ್ಲ. ಇಲ್ಲ ಇಲ್ಲ, ನಾನು ಯಾವುದೋ ಅರ್ಜೆಂಟ್ ಕೆಲಸದ ಮೇಲೆ ಹೋಗ್ತಾ ಇದ್ದೆ. ಮತ್ತೆ ಸಡನ್ ಆಗಿ ಯಾಕೆ ಟರ್ನ್ ತಗೊಂಡ್ರಿ? ಅದು ಶಾರ್ಟ್ ಕಟ್ಟು. ಓ, ಶಾರ್ಟ್ ಕಟ್. ನಿಮಗೆ ಶಾರ್ಟ್ ಕಟ್ ಎಲ್ಲ ತುಂಬಾ ಚೆನ್ನಾಗಿ ಗೊತ್ತಿದೆ ಅನ್ಸುತ್ತೆ. ಏನ್ ನೀವು ಹೇಳ್ತಿರೋದು? ಐ ಮೀನ್, ಏನಾದ್ರೂ ಮಾಡಬೇಕು ಅನ್ಕೊಂಡ್ರೆ ತುಂಬಾ ಬೇಗ ಮಾಡಬೇಕು ಅನ್ಕೋತೀರಾ? ಹಾ ಹೌದು. ಎಲ್ಲಿಂದ ಬರ್ತಾ ಇದ್ದೀರಾ? ನಮ್ಮನ್ನ ನೋಡ್ಕೊಂಡು ಹೋಗೋದಕ್ಕೆ ಒಬ್ರು ಬಂದಿದ್ರು. ಅವ್ರನ್ನ ಮನೆ ತನಕ ಡ್ರಾಪ್ ಮಾಡಕ್ ಹೋಗಿದ್ದೆ. ದಿವ್ಯಾ ಅವ್ರ ಅಮ್ಮ ಅಲ್ವಾ ಅತ್ಗೆ ಬಂದಿದ್ದು? ಹಾ, ಅವರೇ. ಅವ್ರು ನಮ್ಮನ್ನ ನೋಡ್ಬೇಕು ಅಂತ ಬಂದ್ರೆ
ಎಲ್ಲಿ ಕರ್ಕೊಂಡೋದೆ ಚಂದ್ರಿಕಾ? ಅದೇ ಮಾತಾಡ್ತಾ ಮಾತಾಡ್ತಾ ದಿವ್ಯಾ ಅವ್ರ ಅಮ್ಮನಿಗೆ ತಲೆ ಸುತ್ತು ಬಂತು, ಅದಕ್ಕೇನೆ ಕರ್ಕೊಂಡು ಹೋದೆ. ಅದೇನು ತಲೆ ಸುತ್ತ ಬಂದ್ರೆ ಯಾರಾದ್ರೂ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾರೆ, ನೀವೇನು ಅವ್ರ ಮನೆಗೆ ಕರ್ಕೊಂಡು ಹೋಗಿದ್ದೀರಾ? ರೆಸ್ಟ್ ತಗೊಂಡ್ರೆ ಕಡಿಮೆ ಆಗುತ್ತೆ ಅಂತ ಅವಳೇ ಹೇಳಿದ್ಲು. ಅದ್ಯಾವುದೋ ರೆಸ್ಟ್ ತಗೊಳ್ಳೋದಕ್ಕೆ ಅವ್ರ ಮನೆವರೆಗೂ ಹೋಗ್ಬೇಕಾ? ಅದನ್ನ ಇಲ್ಲೇ ತಗೊಂಡ್ರೆ ಆಗಲ್ವಾ? ಆ ಮಾತನ್ನ ಅವಳ ಹತ್ರನೇ ಕೇಳಿ, ನನ್ ಕೇಳಿದ್ರೆ ನಾನೇನು ಹೇಳಿ? ನಿಮ್ಮ ಹಸ್ಬೆಂಡ್ ಬಂದ್ರಾ? ಇಲ್ಲ, ಬನ್ನಿ ಅಂತ ಹೇಳೋದಕ್ಕೆ ಅವ್ರ ಫೋನ್ ಆನಲ್ಲಿಲ್ಲ. ಪ್ರಕಾಶ್, ಕೇಳೋದೇನಾದ್ರೂ ಇದೆಯಾ ಇನ್ನು? ಏನಿಲ್ಲ ಅಲ್ವಾ? ಎಲ್ಲ ಕ್ಲಿಯರ್ ಅಲ್ವಾ? ಅಜ್ಜಿಯವರೇ, ನೀವೇನು ಚಿಂತೆ ಮಾಡಬೇಡಿ, ನಿಮ್ಮ ಮೊಮ್ಮಗನ ಕರ್ಕೊಂಬರೋ ಜವಾಬ್ದಾರಿ ನಂದು. ಹಾಂ, ಯಾರು ಬಚ್ಚಿಟ್ಟಿದ್ರು, ಎಲ್ಲಿ ಬಚ್ಚಿಟ್ಟಿದ್ರು, ಜೈನ ನಾನು ಸೇಫ್ ಆಗಿ ಕರ್ಕೊಂಡು ಬರ್ತೀನಿ. ಬರ್ತೀನಿ ಚಂದ್ರಿಕಾ ಅವರೇ. ನಡಿ ಪ್ರಕಾಶ್. ಅಮ್ಮ, ಎಷ್ಟೊತ್ತಾಯ್ತು ಬಂದು? ಏನಾಯ್ತಮ್ಮ, ಯಾಕೆ ಹೀಗಿದ್ಯಾ? ದಿವ್ಯಾ, ಅಮ್ಮಂಗೇನಾಯ್ತು? ಆ ಮನೇಲಿ ಏನಾರು ಜಗಳ ಆಯ್ತಾ? ಅವ್ನು ವಾಪಸ್ ಬಂದ? ಅಮ್ಮಂಗೇನಾರು ಅನ್ನ? ಇಲ್ಲ ಅಣ್ಣ, ಅವ್ರು ಬಂದಿಲ್ಲ, ನಾವು ಮನೆಗೆ ಹೋಗ್ಲಿಲ್ಲ. ಮತ್ತು ಅಮ್ಮಂಗೇನಾಯ್ತು? ಏನು ಮಾತಾಡ್ತಿಲ್ವಲ್ಲ, ಯಾಕೆ? ಬಂದ್ರ ಅದಕ್ಕೆ ನನ್ನ ಹತ್ರ ಒಂದ್ ಮಾತು ಹೇಳ್ತೇನೆ ಆ ಮನೆಗೆ ಹೋಗಿದ್ದೀರಲ್ಲ. ಆಗ್ಲೇ ನಿಮ್ಗೋಸ್ಕರ ಪೊಲೀಸ್ ಬಂದಿದ್ರು. ಯಾಕೆ ಬಂದಿದ್ರು ಅದಕ್ಕೆ? ಜೈ ಸರ್ ಕಾಣಿಸ್ತಿಲ್ವಲ್ಲ ಅದಕ್ಕೆ, ವಿಚಾರಣೆ ಮಾಡಕ್ಕೆ ಅಂತ ಬಂದಿದ್ರು. ನಮ್ಮ ಅಮ್ಮನ ಯಾಕೆ ವಿಚಾರಿಸ್ಬೇಕು? ಜೈ ಸರ್ ಜೊತೆ ಸಂಬಂಧ ಇರೋ ಎಲ್ಲರನ್ನೂ ವಿಚಾರಿಸ್ತಿದ್ದಾರೆ ಅಬ್ಬಿ. ಅವನಿಗೆ ನಮಗೆ ಯಾವ ಸಂಬಂಧನೂ ಇಲ್ಲ. ಅದಲ್ಲ ಅಭಿ, ನೀವು ಈ ಊರಿಗೆ ಬಂದು 1 ವಾರ ಆಗಿದೆ. ದಿವ್ಯಾ ಜೈ ಸರ್ಗೆ ಹತ್ರ ಆಗಿದ್ದಾಳೆ. ಸರ್ ನಿಮ್ಗೆ ಸ್ಕೂಲಲ್ಲಿ ಸೀಟ್ ಕೊಡ್ಸಿದ್ದಾರೆ, ಅಮ್ಮನ್ಗೆ ಕೆಲಸ ಕೊಡ್ಸಿದ್ರು. ಅಷ್ಟ್ರೊಳಗೆ ಸರ್ ಮಾಯ ಆಗೋದ್ರು. ಸಾರ್ ಕಾಣಿಸ್ತಾ ಇರೋದಕ್ಕೂ ನಿಮ್ಗೂ ಏನಾದ್ರೂ ಸಂಬಂಧ ಇದೆಯೇನೋ ಅಂತ ಪೊಲೀಸವರು ಅನುಮಾನಿಸ್ತಿದ್ದಾರೆ.
ಅವನ ಕಣ್ಣೆ ಆಗಿದ್ರೆ ನಾವೇನ್ ಮಾಡಕ್ಕಾಗತ್ತೆ? ತಪ್ಪಾಗಿ ತಿಳ್ಕೊಬೇಡಿ. ನೀವೇ ಜೈ ಸರ್ನ ಏನಾದರೂ ಮಾಡಿದ್ದೀರಾ ಅಂತ ಪೊಲೀಸರಿಗೆ ಅನುಮಾನ. ಪೊಲೀಸರಲ್ವಾ, ಹಾಗೆ ಅನುಮಾನ ಪಡ್ತಾರೆ. ಅದು ನಿಜ ಅಲ್ಲ ಅಂತ ನಾನು ಅಂಕಲ್ ಹೇಳಿದ್ದೀವಿ. ನೀವೇನು ಚಿಂತೆ ಮಾಡಬೇಡಿ, ಭಯ ಏನೂ ಇಲ್ಲ. ನಮ್ಮ ಅಮ್ಮನ ಮನಸ್ಸು ಸರಿ ಇಲ್ಲ ಆಂಟಿ, ನೀವು ಆಮೇಲೆ ಬನ್ನಿ. ಬಾರೋ ಕೇಶವ. ಏನಮ್ಮ, ಅವನಿಗೇನಾರು ಆದ್ರೆ ಪೊಲೀಸರು ನಮ್ನ ಯಾಕೆ ಅನುಮಾನಿಸ್ಬೇಕು? ನಮ್ಗೇನ್ ಸಂಬಂಧ? ಎಲ್ಲ ನನ್ನಿಂದೇನೆ ಅಣ್ಣ. ನಾನು ಅವ್ರ ಹತ್ರ ಅದೇ ಅಂತಾರೆ ಅಲ್ವಾ ಇದೆಲ್ಲ. ಹೌದು, ಇಲ್ಲಾಂದ್ರೆ ಯಾವ ಸಮಸ್ಯೆನೂ ಇರ್ತಿರ್ಲಿಲ್ಲ. ಅದಕ್ಕೆ ಹೇಳಿದ್ದು ಅವನಿಗೆ ಹತ್ರ ಆಗಬೇಡ ಅಂತ. ಇವಾಗ ನೋಡು ಅಮ್ಮ ಎಷ್ಟು ನೋವು ಪಡ್ತೀಯಾಳಂತ. ಸಾರಿ ಅಮ್ಮ. ಆಂಟಿ ಹೇಳ್ದಾಗೇನೆ ನಾವೀ ಮನೆ ಬಿಟ್ಟು ಎಲ್ಲಿಗಾದ್ರೂ ಹೊರಟೋಗೋಣ. ಇದನ್ನೇ ಅಲ್ವಾ ನಾನೇ ಹೇಳಿದ್ದು, ನಾವಿಲ್ಲಿ ಇರಬಾರ್ದು. ಇದ್ರೆ ಇಂಥ ಸಮಸ್ಯೆ ಬರುತ್ತೆ. ಹೋಗೋಣ ಬಾ ಅಮ್ಮ. ಹೊರಟೋಗೋಣ ಅಮ್ಮ. ಮಾಮ್, ದಟ್ ವಾಸ್ ಅ ರಾಂಗ್ ನಂಬರ್. ನಿತ್ಯ ನಿಜವಾಗ್ಲೂ ಬದಲಾಗಿದ್ದಾಳ, ಇಲ್ಲ ಬದಲಾಗಿರೋ ಹಾಗೆ ನಟಿಸ್ತಿದ್ದಾಳ, ಇಲ್ಲ ಜೈ ಮಿಸ್ ಆಗಿದ್ದಾನೆ ಅನ್ನೋ ನೋವಲ್ಲಿ ಹೀಗೆಲ್ಲ ಬಿಹೇವ್ ಮಾಡ್ತಿದ್ದಾಳ. ಮತ್ತೆ ಆ ರಾಂಗ್ ನಂಬರ್ ಕಾಲ್ ಯಾವುದು? ಸಮಥಿಂಗ್ ಈಸ್ ರಾಂಗ್. ಹಲೋ, ಗುಡ್ ಈವ್ನಿಂಗ್ ಮೇಡಮ್. ನನಗೊಂದು ಹೆಲ್ಪ್ ಆಗಬೇಕು. ಹೇಳಿ ಮೇಡಮ್. ನನ್ನ ನಿತ್ಯ ಫೋನ್ನ ಟ್ಯಾಪ್ ಮಾಡಬೇಕು. ಅವಳಿಗೆ ಬರೋ ಇನ್ಕಮಿಂಗ್ ಕಾಲ್ಸ್, ಅವಳು ಮಾಡೋ ಔಟ್ಗೋಯಿಂಗ್ ಕಾಲ್ಸ್, SMS, MMS, ಎವ್ರಿಥಿಂಗ್ ನನಗೆ ಗೊತ್ತಾಗಬೇಕು, ಇನ್ಕ್ಲೂಡಿಂಗ್ ಸೋಷಿಯಲ್ ಮೀಡಿಯಾ ಔಟ್ಪುಟ್ ಕೂಡ. ಓಕೆ ಮೇಡಮ್, ಬಟ್ ನಿತ್ಯ ಅವ್ರ ಫೋನ್ ಯಾವಾಗಲೂ ಆನಲ್ಲೇ ಇರಬೇಕು, ಆಗಲೇ ನಮಗೆ ಟ್ಯಾಪ್ ಮಾಡೋದಕ್ಕಾಗೋದು. ಅವಳ ಫೋನ್ ಆನಲ್ಲೇ ಇದೆ. ಈ ಮಿನಿಟಿಂದ ನಾನು ಹೇಳೋವರೆಗೂ ಆ ಫೋನ್ ಟ್ಯಾಪಿಂಗಲ್ಲೇ ಇರಬೇಕು. ಎವ್ರಿಥಿಂಗ್ ನೀವು ನನಗೆ ಇನ್ಫಾರ್ಮ್ ಮಾಡಬೇಕು. ಓಕೆ ಮೇಡಮ್. ಥ್ಯಾಂಕ್ ಯು. ಇವಾಗ ಹೇಗೆ ತಪ್ಪಿಸ್ಕೋತೀಯ ಅಂತ ನೋಡ್ತೀನಿ ನಿತ್ಯ. ನನಗೆ ಗೊತ್ತಿಲ್ಲದ ಹಾಗೆ ಏನೇನು ಮಾಡ್ತೀಯೋ ನೋಡ್ತೀನಿ. ಇದೇನು, ನಿತ್ಯ ಫೋನ್ನ ಟ್ಯಾಪ್ ಮಾಡೋಣ ಅಂತ ಅಂದ್ಕೊಂಡ್ರೆ ಸ್ವಿಚ್ ಆಫ್ ಮಾಡಿ ಎಲ್ಲಿಗೆ ಹೋಗ್ತಾ ಇದ್ದಾಳೆ ಇವಳು?
ಹೇಳು ಪ್ರಕಾಶ್. ಸರ್ ಈಗಷ್ಟೇ ನಿತ್ಯ ಅವ್ರ ಮನೆಯಿಂದ ಎಲ್ಲಿಗೆ ಹೋದ್ರು ಸರ್. ಹಿಂದೆನೇ ರೂಪ ಅವರು ಸಹ ಹೋದ್ರು. ನೀನೇನು ಮಾಡ್ತಾ ಇದೀಯಾ? ನಿಮ್ಗೆ ಇನ್ಫಾರ್ಮ್ ಮಾಡ್ತಿದ್ದೀನಿ ಸರ್. ಹಾಂ, ಆಮೇಲೆ? ಸರ್ ಜೈನ ಮಾಯ ಮಾಡಿದ್ದು ಅವರೇನಾ? ಈಗ ಜೈ ಹತ್ರನೇ ಹೋಗ್ತಿದ್ದಾರಾ? ಅರೆ ಪ್ರಕಾಶ್, ವೆಯ್ಟ್. ಅದನ್ನೆಲ್ಲ ಹೇಳಬೇಕಾಗಿರೋದು ನೀನು. ಅವ್ರನ್ನ ಫಾಲೋ ಮಾಡಿ ಎಲ್ಲಿಗೆ ಹೋಗ್ತಿದ್ದಾರೆ ನೋಡಿ ಅದನ್ನು ನಮಗೆ ಇನ್ಫಾರ್ಮ್ ಮಾಡಬೇಕು. ಓಕೆ? ಸಾರಿ ಸರ್, ಈಗಲೇ ಹೋಗ್ತೀನಿ. ಡ್ಯಾಮೇಜ್. ನಿತ್ಯ ಎಲ್ಲಿ ಹೋದ್ಲು? ನನ್ನ ನೋಡಿ ಬೇಕು ಅಂತಲೇ ತಪ್ಪಿಸ್ಕೊಂಡ್ಲಾ? ಅವಳು ಏನು ಮಾಡಬೇಕು ಅಂತ ಅನ್ಕೊಂಡಿದ್ದಾಳೋ ಅರ್ಥನೇ ಆಗ್ತಾ ಇಲ್ವಲ್ಲ. ಹಾಂ ಪ್ರಕಾಶ್, ಚೇಸಿಂಗ್ ಆಗೋಯ್ತಾ? ಅವ್ರು ಎಲ್ಲಿಗೆ ಹೋದ್ರು ಕಂಡಿಡ್ತೀಯಾ? ಸಾರಿ ಸರ್, ಮಿಸ್ ಆದರು. ಅಯ್ಯಯ್ಯಯ್ಯೋ, ಹಾಗೆ ಹೇಗಾಗುತ್ತೆ ಪ್ರಕಾಶ್? ಅವ್ರು ವಾಂಟೆಡ್ ಆಗಿ ನಾನು ಸ್ಕಿಪ್ ಮಾಡಿದ್ರು ಸರ್. ಓಕೆ, ಈಗ ನಾನೇನು ಮಾಡಲಿ ಸರ್? ನಿಮ್ಮ ಮನೆಗೆ ಹೋಗಿ ಸ್ನಾನ ಮಾಡಿ ನಿಮ್ಮ ಹೆಂಡತಿ ಮಾಡಿರೋ ಅಡುಗೆ ತಿಂದು ಟಿ ವಿಲಿ ಸೀರಿಯಲ್ ನೋಡ್ತಾ ಆರಾಮಾಗಿ ನಿದ್ರೆ ಮಾಡು. ಸರ್ ಕಷ್ಟಪಟ್ಟಿದ್ಯಲ್ಲಯ್ಯ, ರೆಸ್ಟ್ ತಗೋ ಅಂತ ಹೇಳ್ತಾ ಇದ್ದೀನಿ. ಬೇಡ ಸರ್, ಅವ್ರಿಗೋಸ್ಕರ ನಾನು ಹುಡುಕ್ತೀನಿ. ಹುಡ್ಕೋದು ವೇಸ್ಟ್. ಕಂಟ್ರೋಲ್ ರೂಮ್ಗೆ ಹೋಗು. ಆ ಏರಿಯಾದಲ್ಲಿ ಎಲ್ಲೆಲ್ಲಿ CC ಕ್ಯಾಮ್ರಾ ಇದೆಯೋ ಆ ಫುಟೇಜ್ನೆಲ್ಲ ನೋಡು. ಆ 2 ಕಾರ್ಗಳು ಎಲ್ಲಿಗೆ ಹೋಗಿದೆಯೋ ಗೊತ್ತಾಗುತ್ತೆ. ಓಕೆ ಸರ್, ಬಟ್ ಇಲ್ಲಿ CC ಕ್ಯಾಮ್ರಾಗಳು ಅಷ್ಟೊಂದು ಇಲ್ಲ ಅನ್ಸುತ್ತೆ ಸರ್. ಪ್ರಕಾಶ್, ನೀನೇನು ಫೀಲ್ ಆಗಬೇಡ. ನಾಳೆ ಬೆಳಗ್ಗೆನೆ ಆ ಏರಿಯಾದಲ್ಲಿ ಎಲ್ಲ ಕಡೆ CC ಕ್ಯಾಮ್ರಾ ಫಿಕ್ಸ್ ಮಾಡಿಸ್ತೀನಿ. ಓಕೆನಾ? ಇಡಿಯಟ್, ಫೋನ್ ಇಡೋ.